ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ಸ್ಥಾಪನೆ ಅನ್ನೋದು ಕನಸಿನ ಮಾತಿನ ರೀತಿ ಕಾಣಿಸ್ತಾ ಇದೆ. ಕಾರಣ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಮತ್ತೆ ಒಬ್ಬರ ಮೇಲೆ ಮತ್ತೊಬ್ರು ನಾವು ನಿಮ್ಮನ್ನು ಮುಗಿಸ್ತೀವಿ ಅಂತ ಹಠಕ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಟೆಲ್ ಅವೀವ್ ಮೇಲೆ ದಾಳಿ ಆಗಿದೆ. ಖೈಬರ್ ಶೇಖಿನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಆಗಿರುವಂತಹ ದಾಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಯುದ್ಧಕ್ಕೆ ನಾಂದಿ ಹಾಡೋ ಕೆಲಸವನ್ನ ಇರಾನ್, ಇಸ್ರೇಲ್ ಈಕ್ವಲ್ ಆಗಿ ಮಾಡ್ತಾ ಇದೆ. ಇದರಲ್ಲಿ ಮೊದಲು ಇವ್ರು ಹೊಡೆದ್ರು ಅವ್ರು ಹೊಡೆದ್ರು ಅನ್ನೋದು ವಿಚಾರ ಬರೋದೇ ಇಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇದ್ದಂತಹ ಅಟ್ಯಾಕ್ಗೆ ನಮ್ಮ ಪ್ರತೀಕಾರ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಇಸ್ರೇಲ್ ಕೂಡ ಅಷ್ಟೇ, ನಮ್ಮನ್ನು ಕೆಣಕಿದವರನ್ನ ನಾವು ಬಿಡೋ ಜಾಯ್ಮಾನ್ದವರಲ್ಲ, ನಾವು ಹೊಡಿತೀವಿ ಅಂತಿದ್ದಾರೆ. ಅಮೆರಿಕ ತನ್ನದಲ್ಲದ ಯುದ್ಧಕ್ಕೆ ಮತ್ತೊಮ್ಮೆ ಹೆಜ್ಜೆ ಇಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತಾ ಗೊತ್ತಿಲ್ಲ. ಬಟ್ ನಿರಂತರವಾಗಿ ಮಿಸೈಲ್ಗಳ ದಾಳಿಯಂತೂ ಪರಸ್ಪರ ದೇಶಗಳ ನಡುವೆ ಆಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ದೀರ್ಘಕಾಲದ ಯುದ್ಧಕ್ಕೆ ಮುಂದಡಿ ಇಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಟ್ಟಡಗಳು ಹೊತ್ತಿ ಉರಿತಾ ಇರೋದು ಮತ್ತು ಮಿಸೈಲ್ಗಳು ಬಂದು ಬೀಳ್ತಾ ಇರುವಂತಹ ದೃಶ್ಯಾವಳಿಗಳು ಮತ್ತೊಮ್ಮೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸಮಬಲದ ಸಾಮರ್ಥ್ಯ ಇಬ್ಬರಲ್ಲೂ ಇದೆ ಅನ್ನೋದನ್ನ ಜಗತ್ತು ಈಗಾಗಲೇ ನೋಡಿದೆ. ಬಟ್ ಇವ್ರ ಸಾಮರ್ಥ್ಯಕ್ಕೆ, ಇವ್ರ ಸಮಬಲದ ಹೋರಾಟಕ್ಕೆ ಪಾಠ ಬೆಲೆ ತೆತ್ತಿದ್ದು ಮಾತ್ರ ನಾವೆಲ್ಲರೂ ಕೂಡ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಈಗ ಎರಡೂ ಕಡೆ ಮತ್ತೆ ದಾಳಿ ಪ್ರತಿದಾಳಿಗಳು ಶುರುವಾಗಿದೆ. ಎಲ್ಲ ಅತಿ ಹೆಚ್ಚು ಹಾನಿಯಾಗಿದೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆಯಾ? ಏನು ಹೇಳ್ಕೊಳ್ತಾ ಇದೆ ಎರಡೂ ದೇಶಗಳು? ನೋಡಿ, ಲೆಬನಾನ್ನ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂಥದ್ದನ್ನ ಖಂಡಿಸಿ ಈಗ ಇರಾನ್ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಗಿನ ಜಾವ ದೊಡ್ಡ ಪ್ರಮಾಣದಲ್ಲಿ ದಾಳಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಇಸ್ರೇಲ್ನ ರಾಜಧಾನಿಯನ್ನ ಗುರಿಯಾಗಿಸ್ಕೊಂಡು ದಾಳಿಗಳು ಮಾಡಿರುವಂಥದ್ದು. ಮುಖ್ಯವಾಗಿ ಟೆಲ್ ಅವೀವ್ ಆಗಿರ್ಬೋದು, ಜೆರುಸೆಲಂ ಮತ್ತೆ ಬೇರೆ ಬೇರೆ ಪ್ರಮುಖ ಪ್ರದೇಶಗಳನ್ನ, ನಗರ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡು ಈ ದಾಳಿಯನ್ನ ಮಾಡಲಾಗಿದೆ. ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡೋ ಮೂಲಕ ಹೆಚ್ಚಿನ ಹಾನಿಯನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿದೆ. ಆದ್ರೆ ಐರನ್ ಡೋನ್ ಸಿಸ್ಟಮ್ ನಿಂದಾಗಿ ಬಹಳ ದೊಡ್ಡ ಪ್ರಮಾಣದ ಹಾನಿಗಳಾಗಿಲ್ಲ ಅನ್ನುವಂಥದ್ದನ್ನ ಇಸ್ರೇಲ್ ಇನ್ನೂ ಕೂಡ ಹೇಳ್ಕೊಂಡಿದೆ. ಮತ್ತೆ ಇನ್ನೂ ಅಧಿಕೃತವಾದಂತಹ ಮಾಹಿತಿಗಳು ಕೂಡ ಬರಬೇಕಾಗಿದೆ ನಷ್ಟಗಳಿಗೆ ಸಂಬಂಧಪಟ್ಟಂತೆ. ಸೊ ಒನ್ಸ್ ಈ ಇರಾನ್ನ ದಾಳಿಯನ್ನ ಮಾಡಿರುವಂತಹ ಬೆನ್ನಲ್ಲೇ ಈಗ ಇಸ್ರೇಲ್ ಕೂಡ ಅದಕ್ಕೆ ಪ್ರತೀಕಾರದ ದಾಳಿಗಳನ್ನ ಕೂಡ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳನ್ನ ಗುರಿಯಾಗಿಸ್ಕೊಂಡು ಈ ದಾಳಿಗಳು ನಡೀತಾ ಇರುವಂಥದ್ದು. ಮುಖ್ಯವಾಗಿ ಇರಾನ್ನ ಕಾರ್ಕ್ ದ್ವೀಪ ಏನಿದೆ, ಅಂದ್ರೆ ಕಚ್ಚಾ ತೈಲವನ್ನ ಪೂರೈಕೆ ಮಾಡಿಕೊಳ್ಳುವಂತಹ ಅತಿ ದೊಡ್ಡ ವ್ಯವಸ್ಥೆ ಏನಿದೆ ಅದರ ಮೇಲೆ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಬರ್ತಿರುವಂಥದ್ದು. ಆ ಮೂಲಕ ಇರಾನ್ಗೆ ಆರ್ಥಿಕವಾಗಿ ದೊಡ್ಡ ಪೆಟ್ಟನ್ನು ಕೊಡುವಂತಹ ಲೆಕ್ಕಾಚಾರವನ್ನು ಕೂಡ ಇಸ್ರೇಲ್ ಇಟ್ಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಇನ್ನೇನು ಎಲ್ಲವೂ ಮುಗೀತು ಅಂದುಕೊಳ್ಳುವಷ್ಟರಲ್ಲೇ ಈಗ ಎರಡನೇ ಹಂತದಲ್ಲಿ ಸಂಘರ್ಷ ಏರ್ಪಟ್ಟಿರುವಂಥದ್ದು ಜಗತ್ತಿನ ಆತಂಕಕ್ಕೆ ಕಾರಣ ಆಗಿದೆ. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿರಿ. ಕಳೆದ ಸಲ ಯುದ್ಧ ಯಾರಿಗೆ ವರವಾಗಿತ್ತು ಅಂತ ಹೇಳಿದ್ರೆ ಅಮೆರಿಕದ ಕ್ಯಾಪಿಟಲಿಸ್ಟ್ಗಳಿಗೆ ವರವಾಗಿತ್ತು, ಇಸ್ರೇಲ್ನವರಿಗೆ ವರವಾಗಿತ್ತು. ಬಟ್ ನಷ್ಟ ಆಗಿದ್ದು ಇಡೀ ಜಗತ್ತಿಗೆ.